ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ರಲ್ಲಿ ಕೆಇದವರು ತುಂಬಾ ಅಪ್ಡೇಟ್ಗಳನ್ನು ಮಾಡ್ಕೊಂಡಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಹಿತದೃಷ್ಟಿಯಿಂದ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಭಾಳಷ್ಟು AI ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಮತ್ತು ಅವರ ಸ್ಟಾಫ್ಗಳು ಕೂಡ ತುಂಬ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆನ KCET ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಭಾಳ ಈಸಿಯಾಗಿ ಮಾಡ್ಕೊಳ್ಳಿಕ್ಕೆ ಈ ವರ್ಷದಿಂದ ಭಾಳಷ್ಟು ಬದಲಾವಣೆಗಳನ್ನು KE ವೆಬ್ಸೈಟಲ್ಲಿ ಮಾಡಿರುವಂಥದ್ದು. ಯಾಕಂತಂದರೆ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದರೆ, ಭಾಳಷ್ಟು ಗೊಂದಲದಲ್ಲಿರ್ತಾರೆ, ಹೊಸಬರಿರ್ತಾರೆ, ಏನು ಕೇಳಿದ್ರು ಜೀವಕ್ಕೆ ಸಮಾಧಾನ ಆಗೋದಿಲ್ಲ, ಎಲ್ಲಿ ತನಕ ಸೀಟ್ ಸಿಗೋ ತನಕನೂ ಕೂಡ. ಹೀಗಾಗಿ ಅದನ್ನು ಒಂದು ಕನ್ಫ್ಯೂಷನ ತಪ್ಪಿಸ್ಲಿಕ್ಕೆ KEದವ್ರು ಏನು ಮಾಡಿದಾರಪ್ಪ ಅಂದರೆ, ಈ ವರ್ಷ ಫಸ್ಟ್ ಟೈಮ್ ಪ್ರತಿ ವರ್ಷವೂ ಮಾಡ್ತಿದ್ದರು, ಬಟ್ ಈ ವರ್ಷ ಮಂಥನ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ, ಈಗಾಗಲೇ ಏನಾಗಿದೆಯಪ್ಪ ಅಂದರೆ, ನಿಮ್ಮದು ಅಪ್ಲಿಕೇಶನ್ ಹಾಕಿದ್ರಿ, ಅದರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಎಕ್ಸಾಮು ಆಯಿತು, ಈಗ ರಿಸಲ್ಟ್ ಬರೋದು ಬಾಕಿ ಇದೆ. ಆಮೇಲೆ ರಿಸಲ್ಟ್ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಇದೆ, ಆಮೇಲೆ ಸೀಟ್ ಅಲಾಟ್ಮೆಂಟ್, ಈ ರೀತಿ ಸ್ಟೆಪ್ಗಳು ಇದ್ದಾವೆ. ಇಷ್ಟು ಸ್ಟೆಪ್ಗಳನ್ನು ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯಲ್ಲಿ ಒಳಗಡೆ ಬರುತ್ತೆ. ಇದನ್ನು ಈ ರೀತಿ ಮೆನ್ಷನ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಈ ವರ್ಷ ಮಂಥನ ಕಾರ್ಯಕ್ರಮಕ್ಕೆ ಏನಾದರೂ ನೀವು ಹೋಗ್ತೀನಪ್ಪ ಅಂತಂದರೆ, ಮಂಥನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಈ ಮಂಥನ ಕಾರ್ಯಕ್ರಮಕ್ಕೆ ಯಾರು ಹೋಗ್ಬೋದು ಅಂತಂದರೆ, ಪೇರೆಂಟ್ಸ್ಗಳು ಮತ್ತು ಕ್ವಾಲಿಫೈಡ್ ಇರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಹೋಗಿ ಬರೋಂಗಿಲ್ಲ. ಕ್ವಾಲಿಫೈಡ್ ಇರುವಂಥ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳು ಹೋಗಿ ಈ ಮಂಥನ ಕಾರ್ಯಕ್ರಮ 25ರಿಂದ 30 ತಾರೀಕು ತನಕ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆ ತನಕ. ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ, ನಿಮಗೆ ಎದುರುಗಡೆ ನಿಮ್ಮ ಫೇಸ್ ಟು ಫೇಸ್ ಕುಂತ್ಕೊಂಡು ಎಕ್ಸ್ಪರ್ಟ್ಗಳು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ನಿಮ್ಮಲ್ಲಿ ಏನಾದ್ರು ಡೌಟ್ಗಳಿದ್ದರೆ ಆ ಡೌಟ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ. ಎಲ್ಲವನ್ನು ಸಿಸ್ಟಮೆಟಿಕ್ಕಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಮನೆಗೆ ಕಳಿಸುವಂಥ ಕಾರ್ಯಕ್ರಮವನ್ನು ಇವರು ಹಾಕ್ಕೊಂಡಿದ್ದಾರೆ. ಎಲ್ಲಿ ಇವರು ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ, ವೇಣುಗಳನ್ನು ಕೂಡ ಕೊಟ್ಟಿದ್ದಾರೆ ಇವರು. ಗೌರ್ಮೆಂಟ್ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಹಾಸನ ಇರ್ಬೋದು, ಆಮೇಲೆ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಹಾಸನ, ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಹಾಸನ, ಜಾಸ್ತಿ ಹಾಸನ ಕೊಟ್ಟಿದ್ದಾರೆ ಯಾಕೋ ಇವರು. ಓಕೆ, ಆಮೇಲೆ ಇದು ಹಾಸನ ಜಿಲ್ಲೆದು. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಧಾರವಾಡದ್ದು ನಾನು ಇಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಧಾರವಾಡ ಜಿಲ್ಲೆದು, ನಮ್ಮ ಧಾರವಾಡ ಜಿಲ್ಲೆ ಎಲ್ಲಿದೆಯಪ್ಪ? ಓಕೆ, ನಾನು ಧಾರವಾಡ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಧಾರವಾಡ ಜಿಲ್ಲೆ ಆಗಿದ್ರೆ ಏನು ಮಾಡ್ತೀವಿ, ವಿದ್ಯಾಗಿರಿ, ಓಕೆ, ವಿದ್ಯಾನಗರ, ಹುಬ್ಬಳ್ಳಿ ವಿದ್ಯಾನಗರ, ಇದು ನಮ್ಮ ಕಿಮ್ಸ್ ಕಾಲೇಜು, ಆಮೇಲೆ ಇನ್ನೊಂದು ಯಾವುದು ವುಮನ್ಸ್ ಪಾಲಿಟೆಕ್ನಿಕ್ ಕಾಲೇಜ್, 2 ಕಡೆ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಿಮ್ಸ್ ಒಂದು, ವುಮನ್ಸ್ ಪಾಲಿಟೆಕ್ನಿಕ್ 2 ಕಡೆ ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜಿಲ್ಲೆಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಆ ಒಂದು ಮಂಥನ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ಬೋದು ರೀ. ಅಟೆಂಡ್ ಆಗಿ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಗಳಿದ್ದಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಇದು 25ರಿಂದ 30 ತಾರೀಕು ತನಕ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿದ್ಯಾರ್ಥಿಗಳು ಉಪಯುಕ್ತವಾದಂಥ ಮಾಹಿತಿ ಅನ್ಕೋಬೋದು. ಜೊತೆಗೆ ಇನ್ನೊಂದು ಏನಂತಂದರೆ, ಇದು ವಿದ್ಯಾರ್ಥಿಗಳು ಭಾಳ ಅನುಕೂಲ ಆಗುತ್ತೆ. ಯಾಕಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾರದ್ದು ಕಡೆಯಿಂದ ಮಾಡಿಸೋದಾಗಿರ್ಬೋದು, ಅಥವಾ 108 ಮಾಹಿತಿಗಳನ್ನು ತೊಗೊಂಡು ಕನ್ಫ್ಯೂಸ್ ಮಾಡಿಕೊಂಡು ವಿಚಿತ್ರವಾದಂಥ ವರ್ತನೆ ಮಾಡೋದು, ತಂದೆ ತಾಯಿಗಳು ಟೆನ್ಷನ್ ತೊಗೊಳ್ಳೋದು, ಇದೆಲ್ಲ ತಪ್ಪಿಸ್ಬೇಕಂತಂದರೆ ನೀವು ಮಂಥನ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರಿ. 100% ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಂಥನ ಕಾರ್ಯಕ್ರಮ 100% ನಿಮಗೆ ಯೂಸ್ಫುಲ್ ಆಗುತ್ತೆ.